ಹಾಯ್ ಗೈಸ್, ನಾನು ವಿಕ್ರಾ ಫ್ರಾಮ್ ಮನಿ ಲೂಟರಿಂಗ್ ಕನ್ನಡ. ಗೈಸ್, ನೀವು ಸ್ಟಾರ್ಟಿಂಗಲ್ಲಿ ಪೇಮೆಂಟ್ ಪ್ರೊಫೈಲ್ ನೋಡ್ಬೋದು. ನನಗೆ ಸಕ್ಸಸ್ಫುಲ್ಲಾಗಿ 54 ರುಪೀಸ್ ಅನ್ನೋದು ಬಂದೈತೆ. ಯಾವ ರೀತಿ ಬಂತಪ್ಪ ಅಂದರೆ, ಒಂದು ಲೂಡೋ ಅಪ್ಲಿಕೇಶನ್ ಐತೆ, ಅದರಲ್ಲಿ ನೀವು ಜಸ್ಟ್ 11 ರುಪೀಸ್ ನಾವು ಡೆಪಾಸಿಟ್ ಮಾಡಿದ್ರೆ ಅಪ್ ಟು 60 ರುಪೀಸ್ವರೆಗೂ ಪ್ರಾಫಿಟ್ ಅನ್ನೋದಾಗುತ್ತೆ. ಯಾವ ರೀತಿ ಪ್ರಾಫಿಟ್ ಆಗುತ್ತೆ ಎಲ್ಲ ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಮಾಡಿದ್ರೆ ಜಾಯ್ನ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿದೆ ಗೈಸ್. ಸೊ ಟುಡೇ ಅಪ್ಲಿಕೇಶನ್ ಲಿಂಕ್ ಅಂತ ಇಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿರ್ತೀನಿ, ನೀವು ಜಸ್ಟ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು. ಅದಾದಮೇಲೆ 11 ರುಪೀಸ್ ಡೆಪಾಸಿಟ್ ಮಾಡಿದ್ರೆ ಅಪ್ ಟು 60 ರುಪೀಸ್ವರೆಗೂ ಪ್ರಾಫಿಟ್ ಅನ್ನೋದಾಗುತ್ತೆ. ಯಾವ ರೀತಿ ಪ್ರಾಫಿಟ್ ಆಗುತ್ತೆ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಲೇಟಾಗಿ ನಡೆದಿದೆ. ಓಕೆ ಮನಿ ಲೂಟರ್ಸ್, ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಅಪ್ಲಿಕೇಶನ್ ಬಂದುಬಿಟ್ಟು ಲೂಡೋ 24 ಅಂತ ಜಸ್ಟ್ ಕ್ಲಿಕ್ ಮಾಡಿ ಓಪನ್ ಮಾಡಿ ಅಲೋ ಅಂತ ಕೇಳುತ್ತೆ. ಅದಾದಮೇಲೆ ಇಂಗ್ಲೀಷ್ ಅಂತ ಲ್ಯಾಂಗ್ವೇಜ್ ಸೆಲೆಕ್ಟ್ ಅನ್ನೋದು ಮಾಡ್ಕೋಬೇಕು. ಅದಾದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ವಿತ್ OTP ಐತಲ್ಲ, OTP ಕ್ಲಿಕ್ ಮಾಡ್ತಾ OTP ಎಂಟರ್ ಹೋಗುತ್ತೆ. ಅದಾದಮೇಲೆ OTP ಸಬ್ಮಿಟ್ ಮಾಡಿ ಕೆಳಗಡೆ ಹ್ಯಾವ್ ಎ ರೆಫರ್ ಕೋಡ್ ಹೇಗಿರುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ರೆಫರ್ ಕೋಡನ್ನು ಎಂಟರ್ ಮಾಡಿ ನಿಮಗೆ ಸೈನ್ ಅಪ್ ಬೋನಸ್ 9 ರುಪೀಸ್ ಅನ್ನೋ ಸಿಗುತ್ತೆ. ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡ್ಕೋದು ಗೈಸ್, ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಆಗಿತ್ತು. ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಸಕ್ಸಸ್ಫುಲ್ಲಾಗಿ 9 ರುಪೀಸ್ ಕ್ರೆಡಿಟೆಡ್ ಅಂತ ಬಂತು. ಸೊ ಸೈನ್ ಅಪ್ ಬೋನಸ್ ಅನ್ನೋದು 9 ರುಪೀಸ್ ಅನ್ನೋದು ಬಂದೈತೆ. ಇವಾಗ ಯಾವ ರೀತಿ ಏನಪ್ಪ ಮಾಡಬೇಕಂದ್ರೆ, ಇಲ್ಲಿ ಕೆಳಗಡೆ ನೋಡ್ಬೋದು ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. 9 ರುಪೀಸ್ ಅನ್ನೋದು ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗುತ್ತೆ. ಸೊ ಇವಾಗ ಒಂದು ನಾನು ಪ್ರೋಮೋ ಕೋಡ್ ಹೇಳ್ತೀನಿ. ಆ ಪ್ರೋಮೋ ಕೋಡ್ ಎಂಟರ್ ಮಾಡಿದ್ರೆ ನಿಮಗೆ 10 ರುಪೀಸ್ ಅನ್ನೋ ಸಿಗುತ್ತೆ. ಸೊ ಇದು ನಾನು ವೀಡಿಯೋ ಮಾಡೋ ಟೈಮಲ್ಲಿ ಇದು ವರ್ಕ್ ಆಗ್ತಿತ್ತು. ಇದು ಲಿಮಿಟೆಡ್ ಯೂಸರ್ಗೆ ಮಾತ್ರ ಪ್ರೋಮೋ ಕೋಡು. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಅನ್ನೋದು ಮಾಡ್ಕೊಳ್ಳಿ. ಅಲ್ಲಿ ನಾನು ಪ್ರೋಮೋ ಕೋಡ್ ಯಾವುದಾದ್ರು ಸಿಕ್ಕಿದ್ರೆ ನಾನು ಅಪ್ಲೋಡ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ಬ್ರ್ಯಾಂಡ್ ಲೂಟರ್ಸ್ ಅಂತ ಪ್ರೋಮೋ ಕೋಡ್ ಎಂಟರ್ ಮಾಡಿ ಕ್ಲೈಮ್ ಆಪ್ಷನ್ ಆಯ್ತಲ್ಲ, ಕ್ಲೈಮ್ ಮೇಲೆ ಕ್ಲಿಕ್ ಮಾಡಬೇಕಷ್ಟೇ. ಸಕ್ಸಸ್ಫುಲ್ಲಾಗಿ 9 ರುಪೀಸ್ ಏನೋ 19 ರುಪೀಸ್ ಆಯಿತು. 10 ರುಪೀಸ್ ಅನ್ನೋ ಸಕ್ಸಸ್ಫುಲ್ಲಾಗಿ ನನಗೆ ಕ್ರೆಡಿಟ್ ಅನ್ನೋದಾಗಿದೆ. ಸೊ ಇವಾಗ ಏನಪ್ಪ ಮಾಡಬೇಕಂದ್ರೆ, ಆ್ಯಡ್ ಕಾಯಿನ್ ಆಯ್ತಲ್ಲ ಅದ್ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಜಸ್ಟ್ 10 ರುಪೀಸ್ ಅನ್ನೋದು ಆ್ಯಡ್ ಮಾಡಬೇಕು. ಆ್ಯಡ್ ಕಾಯಿನ್ ಆಯ್ತಲ್ಲ, ಆ್ಯಡ್ ಕಾಯಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಗೈಸ್ ಏನೂ ಇಲ್ಲ, ಪೇಟಿಎಮ್ಮಿಂದ 10 ರುಪೀಸ್ ಅನ್ನೋದು ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಮಾಡಿಬಿಟ್ಟೆ ನೋಡ್ಬೋದು ಲೈವಲ್ಲೇ. ಇವಾಗ ಏನಪ್ಪ ಅಂದರೆ 10 ರುಪೀಸ್ ಅನ್ನೋದು ಆ್ಯಡ್ ಮಾಡಿದ್ದೀನಿ. ಇವಾಗ ಟೋಟಲ್ 29 ರುಪೀಸ್ ಅನ್ನೋದು ಆಯಿತು. ಇವಾಗ ಏನಪ್ಪ ಮಾಡಬೇಕಂದ್ರೆ, ಈ ಅಮೌಂಟಿಂದ ನಾವು ಲೂಡೋ ಗೇಮ್ ಅನ್ನೋದು ಆಡಿ ವಿನ್ ಆದರೆ ವಿತ್ಡ್ರಾ ಅನ್ನೋದು ಮಾಡ್ಬೋದು. ಸೊ ನಿಮಗೆ ಲೂಡೋ ಗೇಮಲ್ಲಿ ಸ್ಕಿಲ್ ಇದ್ದರೆ ನೀವು ಆರಾಮಾಗಿ ನೀವು ಪ್ರಾಫಿಟ್ ಅಂದರೆ ಪ್ರಾಫಿಟ್ ಅನ್ನೋದು ಮಾಡ್ಕೋಬೋದು. ಇವಾಗ ಏನಪ್ಪ ಮಾಡ್ತೀನಿ ಅಂದರೆ, ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೋಡ್ಬೋದು ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ಅದಾದಮೇಲೆ ನಿಮಗೆ ಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಆಪ್ಷನ್ ಐತೆ, ಏನಪ್ಪ ಅಂದರೆ ಎಂಟರ್ ಗೇಮ್ ವ್ಯಾಲ್ಯೂ ಆಯ್ತಲ್ವ, ಅಲ್ಲಿ 29 ರುಪೀಸ್ ಅನ್ನೋದು ಎಂಟರ್ ಮಾಡಿ ಆ್ಯಡ್ ಆಯ್ತಲ್ಲ, ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ರಿಯೇಟ್ ಚಾಲೆಂಜ್ ಅದು 29 ರುಪೀಸ್ ಮಾಡಿದೆ, ಆ್ಯಡ್ ಆಯಿತು. ಇಲ್ಲಿ ನೋಡ್ಬೋದು ಗೈಸ್ ಎರರ್ ಅಂತ ಬಂತು. ಸೊ ನೀವು 10 ರುಪೀಸ್ 20 30 ಈ ಥರ ಮಾಡಬೇಕಂದ್ರೆ ನೀವು 22 ರುಪೀಸ್ 29 ರುಪೀಸ್ ಈ ಥರ ಮಾಡಿದ್ರೆ ತಗೊಳ್ಳೋಂತೆ. ಸೊ ಈಗ ₹1 ಕಮ್ಮಿ ಐತಲ್ಲ, ₹1 ಕೂಡ ಪೇಮೆಂಟ್ ಅನ್ನೋದು ಮಾಡಿಬಿಟ್ಟೆ. ಟೋಟಲ್ 30 ರುಪೀಸ್ ಐತೆ. 30 ರುಪೀಸ್ ಏನಪ್ಪ ಮಾಡ್ತೀನಿ ಅಂದರೆ, ಎಂಟರ್ ಗೇಮ್ ವ್ಯಾಲ್ಯೂ ಐತಲ್ಲ 30 ಕ್ಲಿಕ್ ಮಾಡಿ ಆ್ಯಡ್ ಐತಲ್ಲ, ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಕ್ಲಿಕ್ ಮಾಡ್ತೀನಿ. ನಿಮಗೆ ಇಲ್ಲಿ ಅಪೋನೆಂಟ್ ಅನ್ನೋದು ಅಕ್ಸೆಪ್ಟ್ ಮಾಡಬೇಕು ನಮ್ಮ ಚಾಲೆಂಜು. ಅಪೋನೆಂಟ್ ಅಕ್ಸೆಪ್ಟ್ ಮಾಡಿದ ತಕ್ಷಣ ಇದು ವಿತಿನ್ ಒಂದು 30 ಸೆಕೆಂಡಲ್ಲಿ ಅಪೋನೆಂಟ್ ಅನ್ನೋದು ಚೂಸ್ ಅನ್ನೋದು ಆಗುತ್ತೆ. ಸೊ ಇಲ್ಲಿ ಪ್ಲೇನ್ ಆಗುತ್ತಲ್ಲ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ನೀವು ಯಾವ ಕಲರ್ ಬೇಕೋ ಆ ಕಲರ್ ಚೂಸ್ ಅನ್ನೋದು ಮಾಡ್ಕೋಬೇಕು. ಚೂಸ್ ಮಾಡಾದಮೇಲೆ ಇಲ್ಲಿ ಒಂದು 3 ಸೆಕೆಂಡಲ್ಲೇ ಗೇಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು ಲೂಡೋ ಗೇಮ್ ಅನ್ನೋದು ಸ್ಟಾರ್ಟ್ ಆಯಿತು. ಇಲ್ಲಿ ನಾನು ಪ್ಲೇ ಅನ್ನೋದು ಮಾಡ್ತಿದ್ದೀನಿ. ನೋಡ್ಬೋದು ಇಲ್ಲಿ ನೀವು ಯಾರು ವಿನ್ ಆಗ್ತಿರೋ 4 ಇದೈತಲ್ಲ, 4 ಒಳಗಡೆ ಯಾರು ಫಸ್ಟ್ ಆಗ್ತಿರೋ ಅವರು ಈ ಗೇಮಲ್ಲಿ ವಿನ್ ಅನ್ನೋದು ಆಗ್ತಾರೆ. ನೋಡ್ಬೋದು ನಾನು ಹಾಕಿಬಿಟ್ಟೆ. ಕಂಗ್ರ್ಯಾಚುಲೇಷನ್ಸ್, ಫಸ್ಟ್ ನಾನು ಬಂದೆ. ನನಗೆ 54 ರುಪೀಸ್ ಸಕ್ಸಸ್ಫುಲ್ಲಾಗಿ ಅನ್ನೋದು ರಿಸೀವ್ ಅನ್ನೋದಾಗಿದೆ. ಇವಾಗ ಏನಪ್ಪ ಮಾಡಬೇಕಂದ್ರೆ, ಈ 54 ರುಪೀಸ್ ಅನ್ನೋದು ವಿತ್ಡ್ರಾ ಅನ್ನೋದು ಮಾಡ್ಬೋದು. ಯಾವ ರೀತಿ ಅಂದರೆ, ವಿತ್ಡ್ರಾ ಆಯ್ತಲ್ಲ, ವಿತ್ಡ್ರಾ ಕಾಯಿನ್ಸು ಅದು ಎಷ್ಟು ಆದಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಏನೋ KY ಇಲ್ಲಿ ಫೋನ್ಪೇ, ಪೇಟಿಎಮ್, UPI ಐತಲ್ಲ, UPI ಮೇಲೆ ಎಂಟರ್ ಮಾಡಿ ಏನಪ್ಪ ಮಾಡ್ತೀನಿ ಅಂದರೆ, ನಂದು UPI ID ಎಂಟರ್ ಬೈಂಡ್ ಅನ್ನೋದು ಮಾಡ್ತೀನಿ. ಆ್ಯಡ್ UPI ಐತಲ್ಲ ಅದ್ಮೇಲೆ ಕ್ಲಿಕ್ ಮಾಡ್ತೀನಿ. ಸಕ್ಸಸ್ಫುಲ್ಲಾಗಿ ಅಲ್ಲಿ ಬೈಂಡ್ ಅನ್ನೋದಾಯಿತು. 54 ರುಪೀಸ್ ಮಾಡಿ ವಿತ್ಡ್ರಾ ಆಯ್ತಲ್ಲ, ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ತೀನಿ. ಅಪ್ಡೇಟ್ KYC ಆಯ್ತಲ್ಲ, ಆ KYC ಅನ್ನೋದು ಅಪ್ಡೇಟ್ ಮಾಡಬೇಕಂತೆ. ಜಸ್ಟ್ ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನಿಲ್ಲ ನಿಮ್ಮ ಪಾನ್ ಕಾರ್ಡ್ ನಂಬರು, ಅದೇ ರೀತಿ ಪಾನ್ ಕಾರ್ಡ್ ಫೋಟೋ ಅನ್ನೋದು ಅಪ್ಲೋಡ್ ಮಾಡಬೇಕು. ಸಕ್ಸಸ್ಫುಲ್ಲಾಗಿ ನಿಮಗೆ KYC ಅನ್ನೋದು ಫಿನಿಶ್ ಅನ್ನೋದು ಆಗುತ್ತೆ. ನೋಡ್ಬೋದು ನಾನು ಎಂಟರ್ ಮಾಡಿ ಇಲ್ಲಿ ಅಪ್ಲೋಡ್ ಅನ್ನೋದು ಮಾಡ್ತಾಯಿದ್ದೀನಿ. ಸೊ ಇದು ವಿತಿನ್ 5 ಸೆಕೆಂಡಲ್ಲೇ ನಿಮಗೆ ವೆರಿಫೈ ಆಗುತ್ತೆ. ನೋಡ್ಬೋದು ನನ್ನದು ವೆರಿಫೈ ಅನ್ನೋದು ಆಗೋಯಿತು. ಇವಾಗ ನಾನು ಸಕ್ಸಸ್ಫುಲ್ಲಾಗಿ ವಿತ್ಡ್ರಾ ಮಾಡಿದರೆ ವಿತಿನ್ 1 ಸೆಕೆಂಡಲ್ಲೇ ನನಗೆ ಪೇಮೆಂಟ್ ಅನ್ನೋದು ರಿಸೀವ್ ಆಗುತ್ತೆ. ನೋಡ್ಬೋದು ನಾನು ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ತೀನಿ. ವಿತ್ಡ್ರಾ ನಾವು ಮೇಲೆ ಕ್ಲಿಕ್ ಮಾಡ್ತೀನಿ. ಸಕ್ಸಸ್ಫುಲ್ಲಾಗಿ ನಾನು ಯಾವ UPI ID ಹಾಕಿದ್ದೀನೋ ಅದಕ್ಕೆ ನನಗೆ ಒಂದು 5 to 10 ಮಿನಿಟ್ಸ್ ಒಳಗಡೆ ಪೇಮೆಂಟ್ ಅನ್ನೋದು ರಿಸೀವ್ ಅನ್ನೋದಾಗಿದೆ. ನೋಡ್ಬೋದು ಪೆಂಡಿಂಗ್ ಆಯ್ತಲ್ಲ, ಪೆಂಡಿಂಗ್ ನಾನು ಪೇಟಿಎಮ್ಮಲ್ಲಿ ಹೋಗಿ ತೋರಿಸಿ. ನೋಡ್ಬೋದು ನನಗೆ ಸಕ್ಸಸ್ಫುಲ್ಲಾಗಿ ಅಮೌಂಟ್ ಅನ್ನೋದು ರಿಸೀವ್ ಆಗಿದೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಇದು ಗೈಸ್ ಈ ದಿನ ವೀಡಿಯೋ ಇಷ್ಟ ಅಂದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋಸ್ ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.